ಎಸ್, ಕೆಲವೊಂದು ದೈವ ಸನ್ನಿಧಿಗಳ ಪವಾಡವೇ ಅಂತಹುದು. ನೀವು ನೋಡ್ತಿರೋ ಈ ದೇವಸ್ಥಾನ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಬಳಿ ಇರುವ ಈ ದೇವಸ್ಥಾನದಲ್ಲಿ ದಿನೇ ದಿನೇ ಅದೆಷ್ಟೋ ಅಚ್ಚರಿಗಳು ನಡೀತಾ ಇದೆ. ಬೇಡಿದ್ದೆಲ್ಲವನ್ನ ಭಗವಂತ ಕರುಣಿಸುತ್ತಾನೆಂಬ ಅಚಲವಾದ ನಂಬಿಕೆ ಭಕ್ತರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಭಕ್ತರ ಈ ದೃಢ ನಂಬಿಕೆಯಿಂದಲೇ ದೇವಸ್ಥಾನ ಇಂದು ಮನೆ ಮನೆ ಮಾತಾಗ್ತಾ ಇದೆ. ಜೀವನದ ಯಾವುದೇ ಸಂಕಷ್ಟಗಳಿರಲಿ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಲ್ಲ ಸಮಸ್ಯೆಗೂ ತಾರ್ಕಿಕ ಪರಿಹಾರ ಸಿಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಮಕ್ಕಳಿಲ್ಲದೆ ಇರುವ ಅದೆಷ್ಟೋ ಜನರಿಗೆ ಸಂತಾನ ಭಾಗ್ಯ ಕೂಡ ಸಿಕ್ಕಿದೆ. ಇನ್ನು ಸಾಲ ಕೊಟ್ಟು ಸಂಕಷ್ಟಕ್ಕೀಡಾದವರು ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಕೊಟ್ಟ ಸಾಲ ವಾಪಸ್ ಬಂದ ಅಚ್ಚರಿಯ ಘಟನೆಗಳಿಗೂ ಇದು ಸಾಕ್ಷಿಯಾಗಿದೆ. ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಸೇರಿ 10 ಹಲವು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗಲಿದೆ ಅನ್ನೋ ನಂಬಿಕೆಯಿಂದ ದಿನ ಕಳೆದಂತೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಸಣ್ಣ ಗುಡಿಸಲ ರೀತಿ ಇದ್ದ ದೇವಸ್ಥಾನ ಭಕ್ತರ ಕಾಣಿಕೆಯಿಂದ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಪ್ರಶಾಂತ ಸ್ಥಳದಲ್ಲಿರುವ ದೇವಸ್ಥಾನದಲ್ಲಿ ಬಸಪ್ಪ ಸಹ ಇದ್ದು ಈತನ ಪವಾಡಗಳು ಅಷ್ಟಿಷ್ಟಲ್ಲ. ಕುಡಿತದ ಚಟದಿಂದ ಪಾರಾಗಲು ಸಹ ಇಲ್ಲಿ ಹರಕೆ ತೀರಿಸೋ ಪ್ರತೀತಿ ಇದೆ. ವಾರದ ಪ್ರತಿನಿತ್ಯವೂ ಇಲ್ಲಿಗೆ ಭಕ್ತರು ಆಗಮಿಸಿ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಈ ರೀತಿ ಪವಾಡಗಳ ಮೂಲಕ ಮನೆ ಮಾತಾಗಿರುವ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ನೋಡೋಣ ಬನ್ನಿ. ನಮ್ಮ ಹೆಸರು ತ್ಯಾಗರಾಜ್ ಅಂದ್ಬಿಟ್ಟು ಶಂಭುಲಿಂಗೇಶ್ವರ ದೇವಸ್ಥಾನ ಅರ್ಚಕರು. ಈ ಸ್ವಾಮಿ ಸನ್ನಿಧಿ ಗ್ರಾಮದಲ್ಲಿರ್ತದೆ ದೇವರಿದ್ದು ಶಂಭುಲಿಂಗೇಶ್ವರ. ಆ ಶಂಭುಲಿಂಗೇಶ್ವರ ಸಪ್ತದ ರೂಪದಲ್ಲಿ ಇಲ್ಲಿ ನೆಲೆಗೊಂಡ್ಬೇಕಂತ ನಮಗೆ ಆಜ್ಞೆ ಆಗ್ತಾಗ ಒಂದು ಗುಡಿಸಲು ಪೂಜೆ ಮಾಡಿ ಈ ಸ್ವಾಮಿ ಇಲ್ಲಿ ಹಲವಾರು ಕಷ್ಟಗಳು ಹೊಡೆದು ಬಸಪ್ಪನವರು ಸ್ವಾಮಿ ವರದಲ್ಲಿ ಒಲ್ದು ಬಂದಿರ್ತಾರೆ. ಮೊದಲನೇ ನಂದಿ, ಇವಾಗ ಶಿವೈಕ್ಯ ಆಗುವರು. ಇವಾಗ ನಂದಿ ಇಲ್ಲ, ಇವಾಗಿರೋದು 2ನೇ ನಂದಿ. ಹಲವಾರು ಕಷ್ಟಗಳು ಹೊಡೆದು ಮಕ್ಕಳಿದ್ದವ್ರು ಮಕ್ಕಳು ಕೊಟ್ಟು ಏನೇ ಹೋಮಾಚಾರ, ಯಾವುದೇ ದುಷ್ಟಶಕ್ತಿಗಳು ಮತ್ತೊಂದು ಹಲವಾರು ಏನೇ ಸಮಸ್ಯೆಗಳು ಕಷ್ಟ ಅಂತ ಬಂದು ಈ ಸನ್ನಿಧಿಗೆ ಬಂದು ಸ್ವಾಮಿ ಅರ್ಪಣೆ ಮಾಡಿ ಸಂಕಲ್ಪ ಅವ್ರ ಇಷ್ಟಾರ್ಥಗಳು ಮನಸ್ಸಲ್ಲಿ ಏನು ಎಣ್ಕೊಂಡೋಗ್ತಾರೆ ಆ ಕಾರ್ಯಗಳೆಲ್ಲ ಬಸವಣ್ಣ ದೇವ್ರಿಗೆ ಎತ್ಕೊಟ್ಟವ್ರೆ. ಹಲವಾರು ಪವಾಡಗಳು ನಡೆದೈತೆ. ಆದರೂ ಏನಪ್ಪ ಅಂತ ಅಂದರೆ ಈ ಸ್ವಾಮಿಲಿ ಜನದಿಂದ ಜನ ಬೆಳೆಸಿರೋ ಜಾಸ್ತಿ ನಾವು ಈ ಸನ್ನಿಧಿ ಸ್ವಾಮಿ ಸನ್ನಿಧಿ. ಆ ಒಂದು ಏನಪ್ಪ ಅಂತ ಅಂದರೆ ಏನೇ ಒಂದು ಸಮಸ್ಯೆಗಳು ಮಕ್ಕಳಾಗಿ 15 ವರ್ಷ 13 ವರ್ಷ 14 ವರ್ಷ ಏನೇ ಒಂದು ಸಮಸ್ಯೆ ಕಷ್ಟ ಅಂತ ಬಂದರೆ ಆ ಕ್ಷಣಕ್ಕೆ ಸ್ವಾಮಿ ಕಷ್ಟನ ಕಡೆಯಂತ ಪವಾಡ ಪುರುಷ ಈ ಶಂಭುಲಿಂಗೇಶ್ವರ ಪುಣ್ಯಕ್ಷೇತ್ರ ಗಂಜಾಂ ಇದು. ಇವಿಷ್ಟು ದೇವಸ್ಥಾನದ ಅರ್ಚಕರ ಮಾತುಗಳಾದ್ರೆ ಆಗಮಿಸಿದ ಭಕ್ತರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ, ನನ್ನ ಹೆಸರು ದರ್ಶನ ಅಂದ್ಬಿಟ್ಟು. ನಮ್ಮೂರು ಅರಕೆರೆ ಪಕ್ಕ ಗುಬ್ರಗಾಲ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಮಗೆ ನಮ್ಮ ಸೋದರ ಮಾವರು ಹೇಳಿದ್ರು ಹಿಂಗೆ ಶ್ರೀರಂಗಪಟ್ಟಣದಲ್ಲಿ ಶಂಭುಲಿಂಗೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ, ತುಂಬ ಹೆಸರಾದಂಥ ದೇವಸ್ಥಾನ ಅಂದ್ಬಿಟ್ಟು ನಮಗೆ ಹೇಳಿದರು. ಅವಾಗ ಏನು ಮಾಡಿದ್ವಿ, ಇವನು ನಮ್ಮ ಅಕ್ಕನ ಮಗ, ಇವ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಅಕ್ಕನ ಕರ್ಕೊಂಡು ಏನೋ ಸಮಸ್ಯೆ ಆಗಿತ್ತು. ಆಗಿಲ್ಲಿಗೆ ಈ ಸ್ವಾಮಿ ಹತ್ರ ಬಂದು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ಎಲ್ಲ ಕೇಳಿದ್ವಿ, ನೋಡಿದ್ವಿ. ಎಲ್ಲ ಗುಡ್ಡಪ್ಪರು ಈ ಥರ ಅಂತೆಲ್ಲ ಹೇಳಿದ್ರು. ನಮ್ಮ ಅಕ್ಕನಿಗೆ ಸ್ವಲ್ಪ ಸಮಸ್ಯೆ ಇತ್ತು, ತುಂಬ ಕಡೆ ತೋರಿಸಿದೋ, ಹಾಸ್ಪಿಟ್ಲಿಗೆ ಮತ್ತು ಸುಮಾರು ಕಡೆ ದೇವಸ್ಥಾನ ಕಡೆ ಎಲ್ಲ ಹೋಗಿದ್ದೋ, ಅವ್ರಿಗೆಲ್ಲೂ ಒಳ್ಳೆಯದಾಗಿರಲಿಲ್ಲ. ಇಲ್ಲಿ ಅಂದರೆ ನಾವು 2018ರಿಂದನೂ ಬರ್ತಾಯಿದ್ವಿ. ಆವಾಗ ನಮ್ಮ ಅಕ್ಕನ ಕರ್ಕೊಬಂದು ಈ ಥರ ಎಲ್ಲ ತೋರಿಸಿ ಇಲ್ಲಿ ಬಸಪ್ಪನ್ನ ಇದು ಮಾಡಿ ಅಭಿಷೇಕದ ನೀರೆಲ್ಲ ಹಾಕಿಸಿ ಅವ್ರಿಗೆಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. ಆಗ ಅವ್ರು ತುಂಬ ಚೆನ್ನಾಗಿ ಹುಷಾರಾದರು. ಆಮೇಲೆ ಇವನು ಅವ್ಳಿಗೆ ಆ ಥರ ಆದಾಗ ಅವಳು ಇನ್ನೂ ಪ್ರೆಗ್ನೆಂಟ್ ಆಗಿದ್ರು. ಆಗ ಇವನು ಹುಟ್ಟಿದ ಮೇಲೆ ಇಲ್ಲೇ ಕರ್ಕೊಂಡ್ಬಂದು ಗುಡ್ಡಪ್ಪರೇ ಇವ್ನ ಕಿವಿಯೆಲ್ಲ ಚುಚ್ಚಿ ಇಲ್ಲೇ ಮಾಡ್ಕೊಬೋದ, ಒಳ್ಳೇದಾಯಿತು. ಆಮೇಲೆ ನಮಗೂ ಒಳ್ಳೇದಾಗಿದೆ. ಈಗ ನಮ್ಮ ಚಿಕ್ಕಪ್ಪವ್ರು ಕರ್ಕೊಂಬಂದಿದ್ದೀನಿ, ಅವ್ರು ಹಿಂಗೆ ಸಮಸ್ಯೆ ಆಗಿದೆ. ಬನ್ನಿ ಚಿಕ್ಕಪ್ಪ, ಬನ್ನಿ. ಫಸ್ಟ್ ಬಂದಿರೋದು ಇವ್ರಿಗೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಇದು ಮಾಡಿ ಕರ್ಕೊಂಬಂದಿದ್ದೀನಿ. ಏನಿಲ್ಲ, ತುಂಬ ಕಡೆ ಒಳ್ಳೆ ಹೆಸರಾಗೈತೆ ದೇವಸ್ಥಾನ ತುಂಬ. ಆಮೇಲೆ ಬಸಪ್ಪ ಇನ್ನೊಂದು ಮೊದಲು ದೊಡ್ಡ ಬಸಪ್ಪ ಇತ್ತು, ಅದಾದ್ಮೇಲೆ ಈ ಬಸಪ್ಪನಿಂದ ಈಗ ನೋಡಿದ್ರಲ್ಲ, ನೀವೇನೇ ವಿಡಿಯೋ ಮಾಡ್ತಿರಲ್ಲ, ನಾನು ಗಂಟೆ ತಂದ್ಕೊಂಡಿಲ್ಲ ಅಂದ್ಬಿಟ್ಟು ನನ್ನೇ ಹತ್ರ ದೃಷ್ಟಿ ಮಾಡೋದು ನೋಡ್ತು ಅಂತ. ಒಳ್ಳೆ ಹೆಸರುವಾಸಿಕೆ ಆಗೈತೆ. ಎಲ್ಲರಿಗೂ ಈ ವಿಚಾರ ತಿಳಿಬೇಕು. ಈ ಥರ ಇಲ್ಲೊಂದು ದೇವಸ್ಥಾನ ಐತೆ ಶಂಭುಲಿಂಗೇಶ್ವರ ಬಸಪ್ಪ, ಬಂದು ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಆಮೇಲೆ ಎಲ್ಲ ಕಡೆನೂ ಎಕ್ಸ್ಪೆಂಡ್ ಆಗಬೇಕಿದೆ, ಎಲ್ಲ ಕಡೆನೂ ಗೊತ್ತಾಗಬೇಕು ದೇವಸ್ಥಾನ ಈ ಥರ ಐತೆ ಅಂದರೆ. ಕೆಲವು ಜನ ಇಲ್ಲಿ ನಮಗೆ ಒಂದು 10 ಕಿಲೋಮೀಟರ್ ನಮಗೆ ಗೊತ್ತಿರಲಿಲ್ಲ, ನಮ್ಮ ಹುಣಸೂರಲ್ಲಿರೋದು, ಅವ್ರು ಹೇಳೋ ಮುಖಾಂತರ ನಮ್ಗೆ ಗೊತ್ತಾಗಿರೋದು. ಈ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕು. ಬನ್ನಿ, ಎಲ್ಲರೂ ಬನ್ನಿ, ಒಳ್ಳೇದಾಯ್ತದೆ.
ಆಮೇಲೆ ಬಸಪ್ಪ ಆಯ್ತಲ್ಲ, ಬಸಪ್ಪ ತುಂಬ ಕಷ್ಟವಾದ ಬಸಪ್ಪ. ಒಳ್ಳೇದಾಗಲಿ ಎಲ್ಲರಿಗೂ, ವಿಚಾರ ಎಲ್ಲರಿಗೂ ತಲುಪಿ. ನಮಸ್ಕಾರ, ನನ್ನ ಹೆಸರು ಪ್ರಿಯಾ ರಮೇಶ್ ಅಂತ ಹೇಳ್ಬಿಟ್ಟು. ಸ್ಥಳೀಯವಾಗಿ ನಾವು ಶ್ರೀರಂಗಪಟ್ಟಣದವರು. ಈ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು ನಾನು ಒಂದು 7-8 ವರ್ಷಗಳಿಂದ ಬರ್ತಾ ಇದ್ದೀನಿ. ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ಬಂದು ಸ್ವಾಮಿ ಹತ್ರ ಕೇಳ್ಕೊಂಡಾಗ ನನ್ನ ಕೆಲವೊಂದು ಸಮಸ್ಯೆಗಳು ಬಗೆಹರಿದಿದೆ. ಹಾಗೆ ನನ್ನ ಕಾಲಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ, ತುಂಬ ಸಮಸ್ಯೆ ಆಗಿತ್ತು. ಕಾಲೆತ್ತಿ ಇಡೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ಬಸವಪ್ಪ ದಾಟಿದ ಮೇಲೆ ನನ್ನ ಕಾಲಲ್ಲಿದ್ದಂತಹ ಸಮಸ್ಯೆನೂ ಈಗ ದೂರವಾಗಿದೆ. ನಾರ್ಮಲ್ ಆಗಿ ನಾನು ಇವತ್ತು ಓಡಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದನ್ನು ನಾನು ತೋರಿಸ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ತುಂಬ ಓಡಾಟ ಮಾಡ್ತಾ ಇದ್ದೆ. ಹಾಗಾಗಿ ನಾನು 4 ಜನಕ್ಕೂ ಹೇಳ್ದಾರಂಥ ಪರಿಸ್ಥಿತಿಲಿದ್ದೆ. ಇಲ್ಲಿಗೆ ಬಂದಮೇಲೆ ಬಸವಪ್ಪ ದಾಟಿದ ಮೇಲೆ ನನ್ನ ಆರೋಗ್ಯ ಸಮಸ್ಯೆನೂ ಸುಧಾರಿಸಿದೆ, ನನ್ನ ಕಾಲು ಸಹ ವಾಸಿಯಾಗಿದೆ. ಹಾಗೆ ನಮ್ಮ ಅಕ್ಕನ ಮಗ ಏನು ಮನೆ ಬಿಟ್ಟು ಹೋಗಿದ್ರು, ಅವರು ಯಾವುದೋ ಒಂದು ಕೌಟುಂಬಿಕ ವಿಚಾರವಾಗಿ ಹೋದಾಗ ಬಸವಪ್ಪನ ಹತ್ರ ಬಂದು ಕೇಳ್ಕೊಂಡಾಗ ಒಂದು 4-5 ದಿವಸದಲ್ಲಿನೇ ಅವರು ನಮ್ಮ ತಮ್ಮವರು ಮರುವಾಗಿ ಮನೆಗೆ ವಾಪಸ್ ಬಂದಿದ್ದಾರೆ. ತುಂಬ ಅತಿ ಶಕ್ತಿಯುತವಾದ ದೇವರು ನಮ್ಮ ಈ ಬಸವಪ್ಪನವರು ಹಾಗೂ ಶಂಭುಲಿಂಗೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕರುಣಿಸುವಂತಹ ಭಗವಂತ. ಹಾಗೂ ಏನು ಸುಮಾರು ವರ್ಷಗಳಿಂದ ಹೆಣ್ಣನ್ನು ಹುಡುಕ್ತಾ ಇರ್ತಾರೆ, ಅವರಿಗೂ ಸಹ ಆ ಹೆಣ್ಣು ಗಂಡು ಸೆಟ್ಟಾಗಿ ಇವತ್ತು ಮಕ್ಕಳಾಗಿ ಇವತ್ತು ಸುಖ ಸಂಸಾರವನ್ನು ನೋಡ್ತಾ ಇದ್ದಾರೆ. ತುಂಬ ಇನ್ನೂ ಅನೇಕ ವಿಚಾರವಾಗಿ ಈಗ ಕಾಯಿಲೆ ಇರುವಂಥವ್ರು, ಎದ್ದು ಓಡಾಡೋಕ್ಕೆ ಆಗದೆ ಇರುವಂಥವ್ರು, ಮಾತುಗಳನ್ನೇ ಆಡದಲೇ ಇರುವಂಥವ್ರು ಹೆಚ್ಚೆಚ್ಚು ಜನರು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಆ ಬಸಪ್ಪನ ಕರುಣೆಯಿಂದಾಗಿ, ಆ ಶಂಭುಲಿಂಗೇಶ್ವರನ ಕರುಣೆಯಿಂದಾಗಿ ಇವತ್ತು ಜನರ ಕಷ್ಟವನ್ನ ನೀಗಿಸ್ತಾ ಇದೆ ನಮ್ಮ ಈ ಶಂಭುಲಿಂಗೇಶ್ವರ ದೇವಸ್ಥಾನ. ನಮಸ್ಕಾರ. ಕೇಳ್ತೇನೋ ಹೊಡೆದಾಗ್ ಬಿಡ್ತಿದ್ದೀನಂದ್ರೆ ಎದುರ್ಕೋಬೇಡ. ಮನಿಗಳು ಆಯ್ತು, ಒಟ್ಟಾರೆ ಶ್ರೀರಂಗಪಟ್ಟಣದ ಗಂಜಾಂ ಬಳಿ ಇರುವ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಚ್ಚರಿಗಳು ಕೇವಲ ಇಷ್ಟೇ ಅಲ್ಲ, ದಿನದಿಂದ ದಿನಕ್ಕೆ ಇಲ್ಲಿನ ಪವಾಡಗಳು ವಿಸ್ಮಯವಾಗ್ತಾ ಇದೆ. ದೇವರ ಪವಾಡ ಬಾಯಿಂದ ಬಾಯಿಗೆ ಹರಡಿ ಹೆಚ್ಚು ಹೆಚ್ಚು ಭಕ್ತರು ಇಲ್ಲಿ ಮುಖ ಮಾಡುವಂತಾಗಿರೋದು ಅಚ್ಚರಿಯೇ ಸರಿ.